ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ಈ ನಾಡಿನಲ್ಲಿ ಸಾಕಷ್ಟು ಜನ ಮಹಾತ್ಮರು ಶರಣರು ಆಳಿ ಹೋದರು. ದೊಡ್ಡ ದೊಡ್ಡ ಜಗದ್ಗುರುಗಳು ಕೂಡ ಈ ನಾಡಿಗೆ ಕೀರ್ತಿಯನ್ನು ತಂದುಕೊಟ್ರು. ಇಡೀ ದೇಶ ಅವರನ್ನು ಪೂಜಿಸಲಿಕ್ಕೆ ಪ್ರಾರಂಭ ಮಾಡ್ತು. ಇವತ್ತು ಕೂಡ ಪೂಜಿಸ್ತಾರೆ, ಮುಂದೆನೂ ಕೂಡ ಪೂಜಿಸ್ತಾರೆ. ಅಂಥ ಪೂಜ್ಯನೀಯ ಸ್ಥಾನದಲ್ಲಿರುವಂಥವರು ಶಂಕರಾಚಾರ್ಯರು. ಸರಿಸುಮಾರು ಇಡೀ ಭಾರತ ದೇಶವನ್ನು 4 ಬಾರಿ ಸುತ್ತು ಹಾಕಿ, ಅಂದರೆ ಪರ್ಯಟನೆ ಮಾಡಿ, ಪಾದಯಾತ್ರೆಯನ್ನು ಮಾಡಿ, ಇಡೀ ದೇಶದ ಜನರನ್ನು ಧಾರ್ಮಿಕತೆಯ ಕಡೆಗೆ ಒಯ್ದಂಥ ಮಹಾನ್ ಯೋಗಿಗಳು. 24,000 ಕಿಲೋಮೀಟರ್ಗಳನ್ನು ಪಾದಯಾತ್ರೆ ಮಾಡಿದಂಥ ಮಹಾನ್ ಯೋಗಿಗಳು ತಮ್ಮ ಸರಿಸುಮಾರು 32 ವಯಸ್ಸಿನಲ್ಲಿ. ಅಂಥ ಯೋಗಿಗಳು ಶೃಂಗೇರಿ ಪೀಠವನ್ನು ಕಟ್ಟಬೇಕು, ಇಡೀ ಜಗತ್ತಿಗೆ ಒಂದು ಧಾರ್ಮಿಕ ಕೇಂದ್ರವನ್ನಾಗಿಸಿ ನಾಡಿನ ಜನರಿಗೆ ಸಂಸ್ಕಾರ ಪರಂಪರೆಯನ್ನು ಕಲಿಸಬೇಕು ಅನ್ನುವಂಥ ಬೃಹತ್ ಆಸೆಯನ್ನು ಇಟ್ಕೊಂಡು ಶಂಕರಾಚಾರ್ಯರು ಒಂದು ಘಟನೆ ನಡೀತದೆ. ದೇಶ ಪರ್ಯಟನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಗುಡ್ಡದಲ್ಲಿ ಹೋಗ್ತಾರೆ ಶಂಕರಾಚಾರ್ಯರು. ಗುಡ್ಡದಲ್ಲಿ ಹೋದಂಥ ಸಂದರ್ಭದಲ್ಲಿ ಎಲ್ಲಿ ಶೃಂಗೇರಿ ಪೀಠವನ್ನು ಕಟ್ಟಬೇಕು, ನನಗೆ ಮನಸ್ಸಿಗೆ ಬರುವಂಥ ಸ್ಥಳ ಸಿಕ್ಕಾಗ ಮಾತ್ರ ಅಲ್ಲಿ ಮಾತ್ರ ನಾನು ಶೃಂಗೇರಿ ಪೀಠವನ್ನು ಕಟ್ತೀನಿ, ಎಲ್ಲಿವರೆಗೂ ನನಗೆ ಮನಸ್ಸಿಗೆ ಬರೋದಿಲ್ಲ ಅಲ್ಲಿವರೆಗೂ ಯಾವ ಸ್ಥಳದಲ್ಲಿ ಕೂಡ ನಾನು ಕಟ್ಟಲಿಕ್ಕೆ ಮುಂದಾಗೋದಿಲ್ಲ ಅನ್ನುವಂಥ ವಿಚಾರವನ್ನು ಶಂಕರಾಚಾರ್ಯರು ಸಂಕಲ್ಪ ಮಾಡಿಕೊಂಡಿರ್ತಾರೆ. ಅಂತಹ ಶಂಕರಾಚಾರ್ಯರು ಪೀಠವನ್ನು ಕಟ್ಟಬೇಕು ಅಂದರೆ ಅಲ್ಲಿ ಕೂಡ ಒಂದು ವಿಶೇಷ ಸ್ಥಳ ಇರಬೇಕು, ಪವಿತ್ರವಾದ ಸ್ಥಳ ಇರಬೇಕು ಅನ್ನುವಂಥ ವಿಚಾರ ಅವ್ರದ್ದು. ಪೀಠವನ್ನು ಕಟ್ಟಬೇಕು ಅಂತ ತಿಳ್ಕೊಂಡು ಭಾರತ ದೇಶದಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತಾರೆ. ಹೀಗೆ ಒಂದು ದಿನ ಒಂದು ಗುಡ್ಡದಲ್ಲಿ ಹೋಗ್ತಾರೆ. ತಮ್ಮ ಬೆಳಗಿನ ಪೂಜಾ ಪುನಸ್ಕಾರಗಳನ್ನು ಮುಗಿಸ್ಕೊಂಡು ದೇವರ ದರ್ಶನವನ್ನು ಮಾಡಿ ಶಂಕರಾಚಾರ್ಯರು ಗುಡ್ಡದ ಮೇಲೆ ಹತ್ತಿ ಹೋಗ್ತಾ ಇರ್ತಾರೆ. ಭಾಳ ಪ್ರಶಾಂತವಾದ ಸ್ಥಳ, ನಿಸರ್ಗ ಅವರನ್ನು ಕೈ ಮಾಡಿ ಕರಿತಾ ಇತ್ತು, ದೇವಾನುದೇವತೆಗಳು ಅವರನ್ನು ಹೂ ಹಾಕಿ ಕರಿತಾ ಇದ್ದರು. ಅಂಥ ಒಂದು ಭವ್ಯತೆಯ ಕಲ್ಪನೆ. ಶಂಕರಾಚಾರ್ಯರು ಅಲ್ಲಿ ಹೋಗ್ತಾ ಇರ್ತಾರೆ. ಗುಡ್ಡದೊಳಗೆ ಹೋಗುವಂಥ ಸಂದರ್ಭದೊಳಗೆ ಒಂದು ಆಶ್ಚರ್ಯದ ಘಟನೆ ನಡೀತದೆ. ಏನು ಘಟನಾ? ಆ ಘಟನಾ ನಡೆಯೋದ್ರೊಳಗೆ ಒಂದು ದೃಶ್ಯ ನಡೆದಿರ್ತದೆ. ಏನು ದೃಶ್ಯ? ಅಲ್ಲಿ ಒಂದು ದೃಶ್ಯವನ್ನು ನೋಡ್ತಾರೆ ಶಂಕರಾಚಾರ್ಯರು. ಏನು ದೃಶ್ಯವನ್ನು ನೋಡ್ತಾರೆ ಅಂತಂದ್ರೆ, ಅಲ್ಲಿ ಒಂದು ಕಪ್ಪೆ ಹೆರಿಗೆ ನೋವಿನಿಂದ ಬಳಲ್ತಾ ಇತ್ತು. ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಪ್ಪೆ ಹೆರಿಗೆ ಆಗ್ತಾ ಇತ್ತು. ಅಲ್ಲಿ ಸುಮಾರು ಬಿಸಿಲಿತ್ತು. ಆ ಕಪ್ಪೆ ಹೆರಿಗೆ ಆಗುವಂಥ ಸಂದರ್ಭದಲ್ಲಿ ಕಪ್ಪೆಗೆ ಬಿಸಿಲು ಹತ್ತಿ ಇನ್ನೂ ಅಷ್ಟು ತ್ರಾಸ ಆಗಬಾರ್ದು ಅಂತ ತಿಳ್ಕೊಂಡು ಅಲ್ಲಿ ದೊಡ್ಡದಾಗಿರುವಂಥ ಘಟಸರ್ಪ ಹಾವು ಆ ಕಪ್ಪೆಗೆ ನೆರಳು ಮಾಡಿತ್ತು. ಆ ಕಪ್ಪೆಗೆ ನೆರಳು ಮಾಡಿತ್ತು. ಇದನ್ನು ನೋಡಿದರು ಶಂಕರಾಚಾರ್ಯರು. ಎಷ್ಟು ಅದ್ಭುತವಾಗಿರುವಂಥ ದೃಶ್ಯ ನಾಡಿಗೆ ಗೊತ್ತಿರಲಿ. ಕಪ್ಪೆ ಮತ್ತು ಹಾವು ಎರಡೂ ಕೂಡ ವಿರುದ್ಧವಾಗಿರುವಂಥ ಪ್ರಾಣಿಗಳು. ಕಪ್ಪೆಯನ್ನು ನೋಡಿದ ತಕ್ಷಣ ತಿಂದ ಬಿಡಬೇಕು ಅನ್ನುವಂಥ ಸ್ಥಿತಿಯೊಳಗೆ ಕಾಯ್ಕೊಂಡು ಕೂತಿರ್ತದೆ ಹಾವುಗಳು. ಅಂಥ ಸಂದರ್ಭದಲ್ಲಿ ಆ ಕಪ್ಪೆ ಹೆರಿಗೆ ನೋವಿನಿಂದ ಬಳಲ್ತಾ ಇರುವಂಥ ಸಂದರ್ಭದಲ್ಲಿ ಆ ಕಪ್ಪೆ ಇನ್ನೇನು ಹೆರಿಗೆ ಆಗತ್ತೆ ಅನ್ನುವಂಥ ಸಂದರ್ಭದಲ್ಲಿ ಬಿಸಿಲಿನ ಬೇಗೆಯಿಂದ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಹಾವು ನೆರಳು ಮಾಡಿದ. ಆ ಹಾವು ನೆರಳು ಮಾಡಿದ್ದನ್ನು ನೋಡಿ ಆಶ್ಚರ್ಯ ಆಯಿತು. ಅವರಿಗೂ ಖುಷಿ ಆಯಿತು ಶಂಕರಾಚಾರ್ಯರಿಗೆ. ನಾನು ಇಲ್ಲೇ ಶೃಂಗೇರಿ ಪೀಠವನ್ನು ಕಟ್ಟಬೇಕು, ಇಲ್ಲೇ ಶೃಂಗೇರಿ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡ್ರು. ಪಕ್ಕದಲ್ಲಿರುವಂಥ ಶಿಷ್ಯ ಕೇಳ್ದ, ಗುರುಗಳೇ ಇಲ್ಲೇ ಯಾಕೆ ಕಟ್ಟಬೇಕಂತ ಅನ್ಕೊಳಕತ್ತೀರಿ ಅಂದಾಗ, ನೋಡ ಆ ದೃಶ್ಯವನ್ನು, ಎಷ್ಟು ಸುಂದರವಾದ ದೃಶ್ಯ. ಏನು ದೃಶ್ಯ? ಅಲ್ಲಿ ವಿರುದ್ಧವಾಗಿರುವಂಥ ಪ್ರಾಣಿಗಳು ಅನ್ಯೂನ್ಯತೆಯಿಂದ ಕೂಡಿಕೊಂಡು ಅದಾವಂದ ಮೇಲೆ ಈ ನಾಡಿನಲ್ಲಿ ಎಂಥ ಕೆಟ್ಟ ಮನುಷ್ಯನು ಬಂದರೂ ಕೂಡ ಇಲ್ಲಿ ಭಾಳ ಪ್ರೀತಿಯಿಂದ ಇರುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇಲ್ಲಿ ಕೂಡ ನಾನು ಶೃಂಗೇರಿ ಪೀಠವನ್ನು ಕಟ್ತೀನಿ. ಜಗತ್ತಿನ ಎಲ್ಲ ಕೆಟ್ಟ ಮನಸ್ಸುಗಳು ಬಂದು ಇಲ್ಲಿ ಒಳ್ಳೆಯ ಮನಸ್ಸಿನಿಂದ ಬದುಕಲಿ, ಇಲ್ಲಿ ಒಳ್ಳೆಯ ಮನಸ್ಸಿನಿಂದ ಅವರು ಕುತ್ಕೊಂಡು ಹೋಗಲಿ, ನಿಂತ್ಕೊಂಡು ಹೋಗಲಿ, ಇಲ್ಲಿ ಒಂದಿಷ್ಟು ಕಲಿತು ಹೋಗಲಿ ಎನ್ನುವಂಥ ಸಂಸ್ಕಾರ ಈ ನೆಲದೊಳಗೆ ಬರ್ತದೆ ಎನ್ನುವಂಥ ವಿಚಾರವನ್ನು ಶಂಕರಾಚಾರ್ಯ ಅವರಿಗೆ ಹೇಳಿದ್ರಂಥ ಶಿಷ್ಯನಿಗೆ. ಅಲ್ಲಿ ಶೃಂಗೇರಿ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ,
ಈ ಜಗತ್ತಿನಲ್ಲಿ ಪವಿತ್ರವಾಗಿರುವಂಥ ಸ್ಥಳ ಯಾವುದು ಅಂತಂದ್ರೆ ಯಾವುದೋ ಒಂದು ಗುಡಿಯಲ್ಲಿ ದೇವರನ್ನು ಇಟ್ಟ ತಕ್ಷಣ ಪವಿತ್ರ ಸ್ಥಳ ಅಲ್ಲ. ಅಲ್ಲಿ ಬಂದಿರುವಂಥ ಜನ ನೆಮ್ಮದಿಯಿಂದ ಇದ್ದು ಪ್ರೀತಿಯಿಂದ ಬದುಕಿ ಅನುತನವನ್ನು ಹಂಚಿಕೊಂಡು ಒಂದಿಷ್ಟು ಕುಶಲೋಪರಿಯಿಂದ ನಕ್ಕು ನಲಿದು ಹೋಗುತ್ತಾರಲ್ಲ, ಅದು ನಿಜವಾದ ದೇವಸ್ಥಾನ, ಅದು ನಿಜವಾದ ಪೀಠ. ಯಾವ ಪೀಠದಲ್ಲಿ ಇವತ್ತು ನೆಮ್ಮದಿ ಅದ, ಯಾವ ಪೀಠದಲ್ಲಿ ಇವತ್ತು ಖುಷಿ ಅದ, ಯಾವ ಪೀಠದಲ್ಲಿ ಬಂದಿರುವಂಥ ಜನ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಮರೆತು ಹೋಗ್ತಾರ, ಅದು ನಿಜವಾದ ಪೀಠ ಅಂತ ಶಂಕರಾಚಾರ್ಯರು ಇವತ್ತು ಜಗತ್ತಿಗೆ ಒಂದಿಷ್ಟು ಸಂದೇಶ ಕೊಟ್ಟರು. ಅಂಥ ಪೀಠಗಳಿಗೆ ಹೋಗಿ ನಾವು ತಲೆಬಾಗೋಣ. ಈ ನಾಡಿನಲ್ಲಿ ಎಷ್ಟೋ ಪವಿತ್ರ ಮಠಗಳಿದ್ದಾವೆ, ಮಂದಿರಗಳಿದ್ದಾವೆ, ಈ ನಾಡಿನಲ್ಲಿ ದೇವಸ್ಥಾನಗಳಿದ್ದಾವೆ. ನಿಮಗೆ ಗೊತ್ತಿರಲಿ, ನನ್ನ ಜೀವನದೊಳಗೂ ಭಾಳಷ್ಟು ಖುಷಿ ಪಡುವಂಥ ಒಂದು ಸ್ಥಳ ಅಂದರೆ ಅದು ಯಾವುದು ನಿಮಗೆ ಗೊತ್ತಿರಲಿ, ನಾನು ಕೂಡ ಹೋಗಿದ್ದೆ. ಹೀಗೆ ಗುಡ್ಡಗಳನ್ನು ಹತ್ತಿ ಹೋಗ್ತಾ ಇದ್ದೆ. ಶಂಕರಾಚಾರ್ಯ ಹೋಗಿದ್ರಲ್ಲ ಅದೇ ಥರ ನಾನು ಕೂಡ ಹೋದೆ, ಗುಡ್ಡವನ್ನು ಹತ್ತಿದೆ. ಅದು ಒಂದೇದೇ ಗುಡ್ಡ ನನ್ನ ಕೊಪ್ಪಳ ಗವಿಮಠ. ಅಲ್ಲಿ ನನಗೆ ಬದುಕು ಕಟ್ಟಿಕೊಟ್ರು ಗುರುಗಳು. ಕೊಪ್ಪಳ ಗವಿಮಠದ ಗುಡ್ಡದಲ್ಲಿ ಹೋದಾಗ ನನ್ನ ಜನ್ಮ ಪಾವನ ಆಯಿತು. ನಾನು ಕೂಡ ಅಂದ್ಕೊಂಡೆ ಇಲ್ಲೇ ವಿದ್ಯಾಭ್ಯಾಸ ಮಾಡಬೇಕು. ಇವತ್ತು ಮಠಮಾನ್ಯಗಳು ಬದುಕನ್ನು ಕಟ್ಟಿಕೊಟ್ಟು ಇವತ್ತು ಮಠಮಾನ್ಯಗಳು ಸಿದ್ಧಗಂಗೆಯ ಮಠಗಳಂಥವು, ಸುತ್ತೂರಿನ ಮಠಗಳಂಥವು, 3000 ಮಠಗಳಂಥವು, ಮುರುಘಾ ಮಠಗಳಂಥವು, ನಾಗನೂರಿನ ಶಿವಬಸವ ಸ್ವಾಮಿಗಳ ಮಠಗಳಂಥವು, ಗದಗಿನ ತೋಂಟದಾರ್ಯ ಮಠಗಳಂಥವು. ಇವೆಲ್ಲ ಮಠಗಳು ನಾಡಿನಲ್ಲಿ ಒಂದಿಷ್ಟು ಬದುಕನ್ನು ಕಟ್ಟಿಕೊಟ್ಟು ಅಂಥ ಪೀಠವನ್ನು ಸ್ಥಾಪನೆ ಮಾಡಿದ್ರು. ಕಾರಣ ಬಂದಿರುವಂಥ ಜನರಿಗೆ ಒಂದಿಷ್ಟು ನೆಮ್ಮದಿ ಸಿಗಲಿ ಅಂತ ತಿಳ್ಕೊಂಡು ನಾನು ಆ ಗುಡ್ಡವನ್ನು ಹತ್ತಿ ಹೋದೆ. ಅಲ್ಲಿ ತಾಯಿಯ ದರ್ಶನ ಮಾಡಿದೆ. ಆ ತಾಯಿ ನನಗೆ ಆಶೀರ್ವಾದ ಮಾಡಿದ್ಲು. ಏನಂತ, ನಿನಗೆ ಒಳ್ಳೆಯದಾಗತ್ತೆ ಹೋಗು ಮಗ ಅಂತ. ಈ ನಾಡಿನಲ್ಲಿ ಶ್ರೇಷ್ಠ ಉತ್ತುಂಗ ಶಿಖರದಲ್ಲಿರುವಂಥ ವೈಷ್ಣವಿ ದೇವಿ ಕೂಡ ನನ್ನ ಪವಿತ್ರವಾಗಿರುವಂಥ ಸ್ಥಳ ಅಂತ ನಾನು ಭಾವಿಸಿದ್ದೇನೆ. ಜೀವನದಲ್ಲಿ ಒಮ್ಮೆ ವೈಷ್ಣವಿ ದೇವಿಗೆ ಹೋಗಿ ದರ್ಶನ ಮಾಡಿ ಬನ್ನಿ, ಮಠಗಳಿಗೆ ಹೋಗಿ ದರ್ಶನ ಮಾಡಿ. ಅದಕ್ಕೆ ಒಂದಿಷ್ಟು ನೆಮ್ಮದಿಯಿಂದ ಬದುಕಲಿಕ್ಕೆ ಈ ಮಠಮಾನ್ಯಗಳು, ಪೀಠಗಳು ಸ್ಥಾಪನೆ ಆದವು ಅನ್ನುವಂಥ ಸಂದೇಶ ಈ ನಾಡಿಗೆ ಗೊತ್ತಿರಲಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ತಮ್ಮೆಲ್ಲರ ಬದುಕು ಬಂಗಾರ ಆಗಲಿ ಅನ್ನುವಂಥ ಮಾತು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.